ಇದು ಬೆಳಗ್ಗೆ 5:30 ಕ್ಯೂ ಸ್ಟಾರ್ಟ್ ಆಯಿತು. ನೋಡಿ ಎಷ್ಟು ಕ್ಯೂ ಇದೆ ಅಂತ ಅಂದರೆ, ಅದು ಫಸ್ಟ್ ಡೇ ತುಂಬ ಜನ ಇರ್ತಾರೆ, ತುಂಬ ರಶ್ ಇರುತ್ತೆ. ಹಾಗೆ ನಿಂತು ನೋಡ್ತಾ ಇದ್ದಂಗೆ ಬೆಳಗ್ಗೆ ಆಗೇ ಹೋಯಿತು. ಎಷ್ಟು ಜನ ನಿಲ್ಲಕ್ಕಾಗದೆ ಅಲ್ಲಿ ಸೈಡಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಕೂತಿದ್ದಾರೆ. ಈ ಕಡೆ ಸೈಡು ತುಂಬ ಜನ ಕೂತ್ಕೊಂಡಿದ್ರು. ಎಷ್ಟು ದೊಡ್ಡ ಇದೆ ಕ್ಯೂ ನೋಡಿ. ಅಷ್ಟು ಕ್ಯೂ ಮುಗಿಸ್ಕೊಂಬಂದು ಅಮ್ಮನವ್ರ ದರ್ಶನ ಮಾಡೋ ಟೈಮಲ್ಲಿ ಒಂದೆಷ್ಟು ಸಮಾಧಾನ ಆಗುತ್ತೆ ಅಂದರೆ, ಅಷ್ಟು ಕ್ಯೂ ಅಲ್ಲಿ ನಿಂತಿದ್ವಿ, ಕಾಲು ನೋವು, ಸುಸ್ತು ಅದೆಲ್ಲ ಏನೂ ಅನಿಸಲ್ಲ. ಒಂದು ನಿಮಿಷ ಏನೂ ಗೊತ್ತೇ ಆಗಲ್ಲ, ಎಲ್ಲ ಮರ್ತೇ ಹೋಗ್ಬಿಡತ್ತೆ. ಅಲ್ಲಿ ಎಷ್ಟು ವಯಸ್ಸಾದವರು, ಪುಟ್ಟ ಮಕ್ಕಳು ಕೂಡ ಅಮ್ಮನವ್ರ ದರ್ಶನ ಮಾಡೋಕ್ಕೆ ಬಂದಿರ್ತಾರೆ. ನೋಡಿ, ನೀವೇ ನೋಡ್ಬೋದು ಎಷ್ಟು ಕಳೆ ಇದೆ. ಇದು ನೆಕ್ಸ್ಟ್ ಡೇ. ಇಲ್ಲೂ ಕೂಡ ನಾವು ಹಣ್ಕಾಯಿ ಮಾಡಿಸ್ತೀವಿ. ಇದು ದೇವಸ್ಥಾನದಲ್ಲಿ ಅಮ್ಮನವ್ರ ಮೂರ್ತಿ ಇಟ್ಟಿರ್ತಾರೆ. ಇಲ್ಲೆಲ್ಲ ಕೋಳಿ ಕೂಡ ಅಮ್ಮನವ್ರ ಮೇಲೆ ಹಾರಿಸ್ತಾರೆ. ಅದಕ್ಕೆ ಕೋಳಿ ತಗೊಳಕ್ಕೆ ಇಲ್ಲೆಲ್ಲ ನಿಂತಿರ್ತಾರೆ. ಇಲ್ಲೂ ಕೂಡ ಕ್ಯೂ ಇರುತ್ತೆ, ಬಟ್ ಅದರಷ್ಟು ರಶ್ ಇರಲ್ಲ. ಅಮ್ಮನವರಿಗೆ ಹಾರಿಸಬಹುದು ಮತ್ತು ನಿಮ್ಮ ಹರಿಕೆ ಸಿಗುವುದಿಲ್ಲ. 6 ಕೋಳಿ ಹಾರಿಸುವಂತ ಭಕ್ತಾದಿಗಳಿಗೆ ದೇವಸ್ಥಾನದ ಒಳಭಾಗದಲ್ಲೂ ಮತ್ತು ಹೊರಭಾಗದಲ್ಲಿಯೂ ಕಮಿಟಿಯ ವತಿಯಿಂದ ಕೋಳಿ ಮಾರ್ಗದ ವ್ಯವಸ್ಥೆಯನ್ನ ಮಾಡಲಾಗಿದೆ. 6 ಕೋಳಿ ಹಾರಿಸುವಂತ ಭಕ್ತಾದಿಗಳಿಗೆ ಸೂಚನೆ: ದೇವಸ್ಥಾನದ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಕಮಿಟಿ ವತಿಯಿಂದ ಕೋಳಿ ಮಾರ್ಗ ವ್ಯವಸ್ಥಿಸುವಂತ ಭಕ್ತಾದಿಗಳು ಈ ಕೋಳಿಗಳನ್ನ ಖರೀದಿಸಿ ಅಮ್ಮನವರಿಗೆ ಹಾರಿಸಬಹುದು. ಯಾರಾದರೂ ಮಾರಾಟ ಮಾಡಿದರೆ ಆ ಕೋಳಿಯನ್ನ ಖರೀದಿಸಿ ಇಲ್ಲಿ ತುಂಬ ಹತ್ತಿರದಿಂದ ದೇವ್ರನ್ನ ನೋಡ್ಬೋದು. ಇಲ್ಲಿ ಮಕ್ಕಳನ್ನ ತೊಡೆ ಮೇಲೆ ಕೂಡ ಕೂರಿಸ್ತಾರೆ. ನೋಡಿ, ಇಲ್ಲಿ ಎಷ್ಟು ಹತ್ತಿರದಿಂದ ನೋಡಿದ್ದೀವಿ ಅಮ್ಮನವ್ರನ್ನ. ಮಕ್ಕಳನ್ನೆಲ್ಲ ಕೂರಿಸಿ ಕೆಳಗೆ ಬಿಡ್ತಾ ಇದ್ದಾರೆ. ನೋಡಿ ಎಷ್ಟು ಲಕ್ಷಣ ಇದೆ ಫೇಸ್. ಇಲ್ಲಿ ಫುಲ್ಲು ಜಾತ್ರೆ. ಜಾತ್ರೆ ಮುಗಿಸ್ಬಂದು ಮನೆಗೆ ಬಂದು ಹಣ್ಕಾಯಿನ ಎತ್ತಿಡೋಣ ಅಂತ ಹೋದಾಗ ಗೊತ್ತಾಯಿತು ಕೊಡ್ಸಿದ ಕಾಯಿ ಮೊಳಕೆ ಬಂದಿತ್ತು ಅಂತ. ತುಂಬಾ ಖುಷಿಯಾಗೋಯಿತು.